ಚಿಕ್ಕಬಳ್ಳಾಪುರ ತಾಲೂಕಿನ ಜಾತಾವಾರ ಗ್ರಾಮದಲ್ಲಿ ಶ್ರೀ ಶ್ರೀ ಪ್ರಸನ್ನಕೇಶವ ಸ್ವಾಮಿ ದೇವಸ್ಥಾನದ 105ನೇ ಬ್ರಹ್ಮರಥೋತ್ಸವವು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಭಾವದಿಂದ ವಿಜೃಂಭಣೆಯಿಂದ ನೆರವೇರಿತು. ರಥೋತ್ಸವದಲ್ಲಿ ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡು ರಥವನ್ನ ಎಳೆಯುವ ಮೂಲಕ ಭಕ್ತಿಭಾವ ವ್ಯಕ್ತಪಡಿಸಿದರು. ರಥೋತ್ಸವದ ಅಂಗವಾಗಿ ನಡೆದ ನಾಟ್ಯಕಲಾ ಪ್ರದರ್ಶನಗಳು ಮನ ಸೆಳೆಯುವಂತಿದ್ದವು. ಡೊಳ್ಳು ಕುಣಿತ, ಹೂವಿನ ಪಲ್ಲಕ್ಕಿ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಥೋತ್ಸವಕ್ಕೆ ಇನ್ನಷ್ಟು ಮೆರುಗು ತಂದವು. ಆಗಮಿಸಿದ್ದ ಭಕ್ತರಿಗಾಗಿ ಅನ್ನಸಂತರ್ಪಣೆ ಸಹ ಏರ್ಪಡಿಸಲಾಗಿತ್ತು. ನಂತರ ಮಾತನಾಡಿದ ದೇವಸ್ಥಾನದ ಹಿರಿಯ ಅರ್ಚಕರಾದ ಚಕ್ರಪಾಣಿ ಆಚಾರ್ಯರು, ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿರುವ ಈ ದೇವಸ್ಥಾನವು ಭಕ್ತರ ಬಾಳಿನಲ್ಲಿ ಸಂತೋಷ ಮತ್ತು ಶಾಂತಿ ತಂದಿದೆ. ಕಳೆದ 105 ವರ್ಷಗಳಿಂದ ನಿರಂತರವಾಗಿ ಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಸಮಿತಿಯವರಿಂದ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುವುದಕ್ಕೆ ಅನುಗುಣವಾಗಿ ನಮ್ಮ ಈ ಗ್ರಾಮದ ಭಕ್ತರು ವಿಶೇಷವಾಗಿ ಭಗವಂತನ ಮೇಲೆ ಈವರೆಗೂ ಕೂಡ ಬಹಳ ಭಕ್ತಿಭಾವದಿಂದ ಅವರ ಸೇವೆಯನ್ನು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬೆಳಗ್ಗೆ ಸಂಜೆ ಕೂಡ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ, ಪವಿತ್ರೋತ್ಸವ, ಅಧ್ಯಯನೋತ್ಸವ, ಬ್ರಹ್ಮೋತ್ಸವ, ನವಾಹ್ನಿಕ 9 ದಿನಗಳ ಆ ಹೊತ್ತಿಗೆ 12 ದಿನ ಆಗುತ್ತೆ ಪರಿಸಮಾಪ್ತಿ ಆಗುವಷ್ಟರ ಒಳಗಾಗಿ. ಅಂಥ ವೈಭವದ ಈ ಒಂದು ಬ್ರಹ್ಮೋತ್ಸವ ಭಗವತ್ ಸಂಕಲ್ಪವಾಗಿ ಬಹಳ ಅದ್ಭುತವಾಗಿ ನೆರವೇರಿದೆ. ಈ ನೆರವೇರಿರ್ತಕ್ಕಂತಹ ಸುಸಂದರ್ಭದಲ್ಲಿ ಪ್ರಸಾದ ಗ್ರಹಣ ನಿಮಿತ್ತವಾಗಿ ಈ ಸಲ ಬಹಳ ಶೀಘ್ರವಾಗಿ ಬೆಳಗ್ಗೆ 7:30-8 ಗಂಟೆ ಒಳಗೆ ದೇವರಿಗೆ ರಥಾರೋಹಣವಾಗಿ ಇವಾಗ ಸ್ವಾಮಿಯವರನ್ನು ಒಳಗೆ ಬಿಜಮಾಡಿಸಿ ಇನ್ನು ಸಾಯಂಕಾಲ 6:30ವರೆಗೂ ಕೂಡ ಬಾಗಿಲನ್ನು ಸಮರ್ಪಣೆ ಮಾಡಿರುತ್ತೆ. ತಿರುಪತಿಯಲ್ಲಾಗಲಿ, ಮೇಲ್ಕೋಟೆಯಲ್ಲಾಗಲಿ, ಕಾಂಚೀಪುರದಲ್ಲಾಗಲಿ ಎಲ್ಲ ಕಡೆಯೂ ಕೂಡ ಕವಾಟ ಬಂಧನವಾಗಿರುತ್ತೆ. ಬ್ರಹ್ಮರಥೋತ್ಸವ 105 ವರ್ಷಗಳಿಂದ ನಡ್ಕೊಂಡೇ ಬಂದಿದೆ. ನಾವು ನೋಡಿಲ್ಲ, ನಮ್ಮ ತಾತರು, ಅಜ್ಜಿಗಳು ಎಲ್ಲರೂ ನಡ್ಕೊಂಡು ಅಚ್ಚರು ಮನೆಯಿಂದ ಯಾವತ್ತು 105 ವರ್ಷದಿಂದ ಯಾವತ್ತು ನಿಂತಿಲ್ಲ ಇದು ಬ್ರಹ್ಮರಥೋತ್ಸವ. ಅನ್ನ ಸಂತರ್ಪಣೆ ನಡೀತಾ ಇದೆ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬರ್ತಾರೆ. ಹೆಣ್ಮಕ್ಳೆಲ್ಲ ಅವತ್ತು 50 ವರ್ಷ ಹಿಂದ್ಗಡೆ ಮೋದಿಗಳಾಗಿ ಊರುಗಳು ಬಗಿರೋರೆಲ್ಲ ಹೆಣ್ಮಕ್ಳೆಲ್ಲರೂ ಬರ್ತಾರೆ.